ಏರಿಕೆ ಆಗಿದೆ. ಈಗ ದಾವಣಗೆರೆಯಲ್ಲಿ 3, ಕಲಬುರಗಿಯಲ್ಲಿ 3, ಬೆಳಗಾವಿಯಲ್ಲಿ 1, ಬೆಂಗಳೂರಲ್ಲಿ 1, ಬಾದಾಮಿಯಲ್ಲಿ 3, ಧಾರವಾಡದಲ್ಲಿ 1. ಒಟ್ಟಾರೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಈಗೀ ಒಂದು ಕೊರೋನಾ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸಾವಿನ ಸಂಖ್ಯೆ ರಾಜ್ಯದಲ್ಲಿ ಒಟ್ಟು 30ಕ್ಕೆ ಏರಿಕೆ ಆಗಿದೆ. ಈಗಾಗಲೇ ಕೊರೋನಾಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಅನ್ನ ನೋಡ್ತಾ ಇದ್ದೀರಿ. ಈಗ ಮತ್ತೆ ಕೊರೋನಾ ಕೇಸ್ಗಳು ಪಾಸಿಟಿವ್ ಆಗುವಂತಹ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ. 24 ಗಂಟೆಯಲ್ಲಿ ಮತ್ತೆ 12 ಹೊಸ ಕೇಸ್ಗಳು ದಾಖಲಾಗಿದೆ. ಬೆಳಗ್ಗೆ 701ಕ್ಕೆ ಏರಿದಂತಹ ಪಾಸಿಟಿವ್ ರಿಪೋರ್ಟ್ ಈಗ 705ಕ್ಕೆ ಏರಿಕೆ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆ 12 ಪ್ರಕರಣಗಳು, ಹೊಸ ಪ್ರಕರಣಗಳು ದಾಖಲಾಗಿದೆ. ಒಟ್ಟಾರೆ ದಾವಣಗೆರೆಯಲ್ಲಿ 3, ಕಲಬುರಗಿಯಲ್ಲಿ 3, ಬೆಳಗಾವಿಯಲ್ಲಿ 1, ಬೆಂಗಳೂರಿನಲ್ಲಿ 1, ಬಾದಾಮಿಯಲ್ಲಿ 3, ಧಾರವಾಡದಲ್ಲಿ 1. ಈಗ 705ಕ್ಕೆ ಏರಿಕೆ ಆಗಿದೆ ಸೋಂಕಿತರ ಸಂಖ್ಯೆ. ಸಾವಿನ ಸಂಖ್ಯೆ ನೋಡೋದಾದ್ರೆ 30ಕ್ಕೆ ಏರಿಕೆ ಆಗಿದೆ. ಈಗ ಸಾವಿನ ಸಂಖ್ಯೆಯನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬಟ್ ಬಹಳ ಜನ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಈಗ ದಿನದಿಂದ ದಿನಕ್ಕೆ ಒಂದ್ ಕಡೆ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರೆ ಗುಣಮುಖರಾಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಂತ ಹೇಳಿ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. 12 ಮಂದಿ ಗುಣಮುಖರಾಗಿದ್ದಾರೆ, ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಇವತ್ತಿನ ಈ ಒಂದು ಹೆಲ್ತ್ ಬುಲೆಟಿನ್ ಬರುವಂತಹ ಸಂದರ್ಭದಲ್ಲಿ ಆ ಮಾಹಿತಿ ಕೂಡ ಲಭ್ಯ ಆಗಿದೆ. ಈಗಾಗಲೇ ಬೆಂಗಳೂರಲ್ಲಿ 1, ಬಾದಾಮಿಯಲ್ಲಿ 3, ಧಾರವಾಡದಲ್ಲಿ 1, ಹಾಗೆಯೇ ಕಲಬುರಗಿಯಲ್ಲಿ 3, ದಾವಣಗೆರೆಯಲ್ಲಿ 3, ಬೆಳಗಾವಿಯಲ್ಲಿ 1, ಬೆಂಗಳೂರಲ್ಲಿ 1. ಈ ರೀತಿಯಾಗಿ ಪ್ರಕರಣಗಳು ಕೂಡ ಇವತ್ತು ಪಾಸಿಟಿವ್ ರಿಪೋರ್ಟ್ ಬಂದಿರೋದು. ಒಟ್ಟಾರೆ 30ಕ್ಕೆ ಏರಿಕೆ ಆಗಿದೆ. ಇವತ್ತಿನ ದಿನದೊಂದು ವಿಚಾರವನ್ನು ನಾವು ಗಮನಿಸಿದ್ರೆ 12 ಮಂದಿ ಗುಣಮುಖರಾಗಿದ್ದಾರೆ, ಗುಣಮುಖರಾಗಿ ಚೇತರಿಕೆಯನ್ನ ಕೂಡ ಕಂಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಪಾಸಿಟಿವ್ ಬಂದ ರಿಪೋರ್ಟ್ಗಳ ಸಂಖ್ಯೆ ಕೂಡ 12 ಅನ್ನೋದನ್ನ ನಾವಿಲ್ಲಿ ಮೆನ್ಷನ್ ಮಾಡಬಹುದು.